ನಮಸ್ತೆ. ಎಲ್ಲರಿಗೂ ಕನ್ನಡ ಸೌರಭ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ಇಂದು ನಾವು ಕರ್ತರಿ ಕರ್ಮಿಣಿ ಪ್ರಯೋಗ ಹೇಗೆ ಮಾಡುವುದು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಕರ್ತರಿ ಪ್ರಯೋಗ. ಕರ್ತರಿ ಪ್ರಯೋಗ ಎಂದರೇನು ಎಂಬುದನ್ನ ನೋಡೋಣ. ಕ್ರಿಯಾಪದವು ಕರ್ತೃಪದವನ್ನು ಅನುಸರಿಸಿದರೆ ಕರ್ತರಿ ಪ್ರಯೋಗವಾಗುತ್ತದೆ. ಕ್ರಿಯಾಪದ ಅಂದ್ರೆ ಯಾವುದು? ವರ್ಬ್. ಕರ್ತೃಪದ ಅಂದ್ರೆ ಯಾವುದು? ಸಬ್ಜೆಕ್ಟ್. ಇಲ್ಲಿ ಉದಾಹರಣೆಯೊಂದಿಗೆ ನೋಡೋಣ. ರೈತರು ಹೊಲವನ್ನು ಉಳುತ್ತಾರೆ. ರೈತರು ಎನ್ನುವುದು ನಮಗೆ ಕರ್ತೃಪದ ಆಗುತ್ತೆ, ಉಳುತ್ತಾರೆ ಎಂಬುದು ಕ್ರಿಯಾಪದ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ, ರೈತರು ಹೊಲವನ್ನು ಉಳುತ್ತಾರೆ, ಇಲ್ಲಿ ಬಹುವಚನ ರೂಪ ಇರೋದ್ರಿಂದ ಕ್ರಿಯಾಪದವೂ ಸಹ ಬಹುವಚನ ರೂಪದಲ್ಲೇ ಇರುತ್ತೆ. ಅದಕ್ಕೆ ಹೇಳುದು ಕ್ರಿಯಾಪದವು ಕರ್ತೃಪದವನ್ನ ಅನುಸರಿಸುತ್ತದೆ ಅಂತ ಹೇಳಿ. ಅದಾದ್ಮೇಲೆ ಮುಂದೆ ಕೃಷ್ಣನು ಕಾಳಿಂಗವನ್ನು ಮರ್ದಿಸಿದನು. ಕೃಷ್ಣ ಏನ್ ಮಾಡ್ದ? ಕಾಳಿಂಗ ಎಂಬ ಹಾವನ್ನ ಮರ್ದಿಸಿದನು ಅಂತ ಇದೆ. ಇಲ್ಲಿ ಕೆಲಸ ಮಾಡಿದವನು ಯಾರು? ಕೃಷ್ಣ. ಮರ್ದಿಸಿದನು ಯಾವುದನ್ನ? ಕಾಳಿಂಗನನ್ನು. ಅದಕ್ಕೆ ಇಲ್ಲಿ ಕ್ರಿಯಾಪದ ಏನಾಗಿದೆ? ನು ಅಂತ ಇದೆ. ನು ಅಂದ್ರೆ ಕೃಷ್ಣನು, ಪುಲ್ಲಿಂಗ ರೂಪ. ಅದಕ್ಕೆ ಕ್ರಿಯಾಪದವು ಕರ್ತೃಪದವನ್ನ ಅನುಸರಿಸಿದೆ. ಮತ್ತೆ ಇನ್ನೊಂದು ನೋಡುವಂತಹದ್ದು, ಕರ್ತೃಪದವು ಪ್ರಥಮ ವಿಭಕ್ತಿಯಿಂದ ಕೂಡಿರುತ್ತದೆ. ಅವಾಗೂ ಕರ್ತೃಪದ ಏನಾಗಿರುತ್ತೆ? ಪ್ರಥಮ ವಿಭಕ್ತಿಯಿಂದಲೇ ಇರುತ್ತೆ. ಹಾಗೆ ಕರ್ಮ ಪದವೂ ಸಹ ಯಾವುದ್ರಲ್ಲಿರುತ್ತೆ? ದ್ವಿತೀಯ ವಿಭಕ್ತಿ ಪ್ರತ್ಯಯ. ಯಾವುದು ದ್ವಿತೀಯ ವಿಭಕ್ತಿ ಪ್ರತ್ಯಯ? ಅನ್ನು ಇಂದ ಕೂಡಿರುತ್ತದೆ. ಉದಾಹರಣೆ ನೋಡಿ, ಇಲ್ಲಿ ರೈತರು ಹೊಲವನ್ನು ಉಳುತ್ತಾರೆ. ಅಲ್ಲಿ ಹಿಂದೆ ಕೊಟ್ಟಿದ್ನಲ್ಲ ಎಕ್ಸಾಂಪಲ್, ಅದನ್ನೇ ಕೊಟ್ಟಿದ್ದೀನಿ. ರೈತರು ರು, ಇಲ್ಲಿ ಯಾವ್ದಿದೆ? ಇಲ್ಲಿ ವಿಭಕ್ತಿ ಹೂ ಇದೆ. ಇಲ್ಲಿ ಹೊಲವನ್ನು ಅನ್ನು ಇದೆ. ಅನ್ನು ವಿಭಕ್ತಿ ಪ್ರತ್ಯಯ ಯಾವುದು? ದ್ವಿತೀಯ ಇದೆ. ಉಳುತ್ತಾರೆ ಅಂತ ಇದೆ. ಅಂದ್ರೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವು ಪ್ರಥಮ ವಿಭಕ್ತಿ ಇರುತ್ತೆ, ಹಾಗೂ ಕರ್ಮ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನ ಕೂಡಿರುತ್ತದೆ. ಕರ್ಮಣಿ ಪ್ರಯೋಗ. ಮಕ್ಕಳೇ, ನಾವೀಗ ಕರ್ತರಿ ಪ್ರಯೋಗ ಎಂದರೇನು ಎಂಬುದನ್ನ ತಿಳಿದುಕೊಂಡೆವು. ಈಗ ನೋಡೋಣ. ಹಾಗಾದ್ರೆ ಕರ್ಮಣಿ ಪ್ರಯೋಗ ಎಂದರೇನು? ಕ್ರಿಯಾಪದವು ಕರ್ಮಪದವನ್ನು ಅನುಸರಿಸಿದರೆ ಅದು ಕರ್ಮಿಣಿ ಪ್ರಯೋಗ. ಅಂದ್ರೆ ಕ್ರಿಯಾಪದವು ಕರ್ಮಪದದಲ್ಲಿ ಯಾವ ಲಿಂಗ ವಚನ ಇರುತ್ತೋ ಅದಕ್ಕನುಗುಣವಾಗಿ ಕ್ರಿಯಾಪದ ಬಂದರೆ ಅದು ಕರ್ಮಣಿ ಪ್ರಯೋಗ. ಆದರೆ ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತೃ ಪದದಲ್ಲಿರುವಂತಹ ಲಿಂಗ ವಚನಕ್ಕೆ ಅನುಗುಣವಾಗಿರುತ್ತೆ. ಕರ್ಮಣಿ ಪ್ರಯೋಗದಲ್ಲಿ ಕರ್ಮ ಪದದಲ್ಲಿ ಯಾವುದು ಲಿಂಗ ವಚನ ಇದೆಯೋ ಅದಕ್ಕನುಗುಣವಾಗಿ ಕ್ರಿಯಾಪದ ಬರುತ್ತದೆ. ಈಗ ನಾವು ವಾಕ್ಯಗಳನ್ನು ನೋಡೋಣ. ಕಾವ್ಯಗಳು ಕವಿಗಳಿಂದ ರಚಿಸಲ್ಪಟ್ಟವು. ಯಾರಿಂದ? ಕವಿಗಳಿಂದ. ಇಲ್ಲಿ ಗಳು ಅನ್ನೋ ಪ್ರತ್ಯಯ, ಹೂ ಅನ್ನೋ ಪ್ರತ್ಯಯ ಹಾಗೂ ಇಂದ ಎನ್ನುವ ಪ್ರತ್ಯಯ ಬಂದಿದೆ. ಮತ್ತೆ ರಚಿಸಲ್ಪಟ್ಟವು ಅನ್ನುವಂತಹ ಒಂದು ಪ್ರತ್ಯಯವೂ ಇದೆ. ಹಾಗಾದರೆ ಪ್ರತ್ಯಯಗಳು ಏನೆಂಬುದನ್ನ ನೋಡೋಣ. ರಾಕ್ಷಸರು ಮೋಹಿನಿಯಿಂದ ವಂಚಿಸಲ್ಪಟ್ಟರು. ಯಾರು? ರಾಕ್ಷಸರು. ಹೂ ಅನ್ನೋದಿದೆ. ಯಾವುದು? ಹೂ ಪ್ರಥಮ ವಿಭಕ್ತಿ. ಹಾಗೂ ಮೋಹಿನಿಯಿಂದ ಅನ್ನೋದು ಯಾವುದು? ತೃತೀಯ ವಿಭಕ್ತಿ. ಇಲ್ಲಿ ಕ್ರಿಯಾಪದಕ್ಕೆ ಅಳ್ಪಡು ಅನ್ನುವಂತಹ ಒಂದು ಪ್ರತ್ಯಯವು ಸೇರುತ್ತೆ. ಯಾವುದ್ರಲ್ಲಿ? ಕರ್ಮಣಿ ಪ್ರಯೋಗದಲ್ಲಿ. ಹಾಗಾದರೆ ಈಗ ನಾವು ಪ್ರತ್ಯಯಗಳನ್ನು ನೋಡೋಣ. ಇಲ್ಲಿ ಕರ್ಮಣಿ ಪ್ರಯೋಗ, ಇದರಲ್ಲಿ ಕರ್ಮ ಪದವು ತೃತೀಯ ವಿಭಕ್ತಿಯಿಂದಲೂ, ತೃತೀಯ ವಿಭಕ್ತಿ ಪ್ರತ್ಯಯ ಏನು? ಇಂದ, ಹಾಗೂ ಕರ್ತೃಪದವು ಪ್ರಥಮ ವಿಭಕ್ತಿಯಿಂದಲೂ ಕೂಡಿರುತ್ತದೆ. ಯಾವುದು? ಕರ್ಮಪದ ತೃತೀಯ ವಿಭಕ್ತಿಯಿಂದ ಇರುತ್ತೆ, ಹಾಗೂ ಕರ್ತೃಪದವು ಪ್ರಥಮ ವಿಭಕ್ತಿಯಿಂದ ಕೂಡಿರುತ್ತದೆ. ಹಾಗೂ ಕ್ರಿಯಾಪದಕ್ಕೆ ಅಳ್ಪಡು ಎಂಬಂತಹ ಪ್ರತ್ಯಯ ಸೇರುತ್ತೆ. ಯಾವುದು? ಅಳ್ಪಡು. ಆದರೆ ಅಳ್ಪಡು ಎನ್ನುವಂತಹ ಪ್ರತ್ಯಯ ಸೇರಿಸುವಾಗ ನಾವು ನೋಡ್ಕೊಳ್ಬೇಕು, ಆ ಕ್ರಿಯಾಪದ ಯಾವ ಕಾಲದಲ್ಲಿದೆ ಅಥವಾ ಆ ವಾಕ್ಯ ಯಾವ ಕಾಲದಲ್ಲಿದೆ ಎಂಬುದನ್ನು ಸಹ ನಾವು ನೋಡಬೇಕು. ಉದಾಹರಣೆಗೆ, ಉದ್ಯಾನವನವು ಮಕ್ಕಳಿಂದ ಸ್ವಚ್ಛಗೊಳಿಸಲ್ಪಟ್ಟಿತು. ಉದ್ಯಾನವನವು, ಹೂ ಎಲ್ಲಿದೆ? ಇಲ್ಲಿ ಹೂ ಅನ್ನುವಂಥದ್ದು ಪ್ರಥಮ ವಿಭಕ್ತಿ. ಮಕ್ಕಳಿಂದ, ಮಕ್ಕಳು ಪ್ಲಸ್ ಇಂದ, ಮಕ್ಕಳಿಂದ, ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯದಲ್ಲಿದೆ. ಸ್ವಚ್ಛಗೊಳಿಸಲ್ಪಟ್ಟರು, ಸ್ವಚ್ಛಗೊಳಿಸಿದರು ಅಂತ ಇರುತ್ತೆ ನಿಮ್ಗೆ ಕ್ರಿಯಾಪದ. ಅದಕ್ಕೆ ಅಲ್ಪಟ್ಟಿತು ಅಂತ ಬರುತ್ತೆ. ಸ್ವಚ್ಛಗೊಳಿಸಲ್ಪಟ್ಟಿತು. ನೋಡಿ, ಇಲ್ಲಿ ಸ್ವಚ್ಛಗೊಳಿಸಲ್ಪಟ್ಟಿತು ಯಾರಿಂದ? ಮಕ್ಕಳಿಂದ. ಆದ್ರೆ ಯಾವುದು? ಉದ್ಯಾನವನ. ಇಲ್ಲಿ ಉದ್ಯಾನವನ ಅನ್ನೋದು ನಪುಂಸಕ ಲಿಂಗ ಆಗಿರೋದ್ರಿಂದ ಇಲ್ಲಿ ನಾವು ಸ್ವಚ್ಛಗೊಳಿಸಲ್ಪಟ್ಟಿತು ಎನ್ನುವಂತಹ ವಾಕ್ಯ ಎನ್ನುವಂತಹ ಕ್ರಿಯಾಪದವಾಗುತ್ತದೆ. ಮಕ್ಕಳೇ, ಈಗ ನಾವು ಕರ್ತರಿ ವಾಕ್ಯವನ್ನು ಹೇಗೆ ಕರ್ಮಿಣಿ ವಾಕ್ಯವಾಗಿ ಪರಿವರ್ತಿಸುವುದು ಎಂಬುದನ್ನು ನೋಡೋಣ. ಇಲ್ಲಿ ನಾನು ಕೊಟ್ಟಂತಹ ವಾಕ್ಯಗಳು ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಆರಿಸಿದಂತಹ
ವಾಕ್ಯಗಳಾಗಿವೆ. ಇವುಗಳನ್ನು ನೀವು ಅಭ್ಯಾಸ ಮಾಡಿಕೊಂಡರೆ ನಿಮಗೆ ಪರೀಕ್ಷೆಯಲ್ಲಿ ಸುಲಭವಾಗುತ್ತದೆ. ಹಾಗಾದರೆ ನೋಡೋಣ ಹೇಗೆ ಬರುತ್ತದೆ ಎಂದು. ರಾಮನು ರಾವಣನನ್ನು ಕೊಂದನು. ಯಾರು ಕೊಂದಿದ್ದು? ರಾಮನು ರಾವಣನನ್ನ ಕೊಂದನು ಅಂತ ಇದೆ. ಇಲ್ಲಿ ರಾಮನು ಅನ್ನುವಂಥದ್ದು ಹಾಗೂ ರಾವಣನನ್ನು, ಇಲ್ಲಿ ಉ ಪ್ರತ್ಯಯ ಹಾಗೂ ಅನ್ನು ಇದೆ. ಅದನ್ನ ಕರ್ಮಿಣಿ ವಾಕ್ಯಕ್ಕೆ ಪರಿವರ್ತಿಸಿದಾಗ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಇಂದ ಪ್ರತ್ಯಯ ಬರಬೇಕು ಕರ್ಮಪದಕ್ಕೆ ಅಂತ ಹೇಳಿದ್ದೆ. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಅಂತ ಬಂತು. ನೆಕ್ಸ್ಟ್, ವಿದ್ಯಾರ್ಥಿಗಳು ಪ್ರಾಯೋಜಿತ ಕಾರ್ಯವನ್ನ ಮಾಡಿದರು. ಪ್ರಾಯೋಜಿತ ಕಾರ್ಯವು ಇಲ್ಲಿ ನೋಡಿ, ಇಲ್ಲಿ ಕಾರ್ಯವನ್ನು ಅಂತ ಇದೆ, ಇಲ್ಲಿ ಕಾರ್ಯವು. ವಿದ್ಯಾರ್ಥಿಗಳು ಅಂತ ಇಲ್ಲಿದೆ, ಇಲ್ಲಿ ವಿದ್ಯಾರ್ಥಿಗಳಿಂದ ಮಾಡಲ್ಪಟ್ಟಿತು. ಅರ್ಥ ಆಯ್ತಲ್ಲ? ಇಲ್ಲಿ ನಮಗೆ ಕರ್ತರಿ ವಾಕ್ಯದಲ್ಲಿ ಏನಾಗುತ್ತೆ? ವಿದ್ಯಾರ್ಥಿಗಳು ಉ ಪ್ರತ್ಯಯ ಇರುತ್ತೆ. ಅದೇ ಕರ್ಮಿಣಿ ವಾಕ್ಯಕ್ಕೆ ನಾವು ಪರಿವರ್ತಿಸಿದಾಗ ವಿದ್ಯಾರ್ಥಿಗಳಿಂದ ಅಂತ ಹೇಳಿ ಬರುತ್ತೆ. ಮಾಡಲ್ಪಟ್ಟಿತು. ಜನರು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು. ಜಾತ್ರೆಯು ಜನರಿಂದ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತು. ಏನಾಯ್ತು? ಜಾತ್ರೆಯು ಜನರಿಂದ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತು. ಹಾಗೂ ನೆಕ್ಸ್ಟ್, ಉಪಾಧ್ಯಾಯರು ಪಾಠವನ್ನು ಚೆನ್ನಾಗಿ ಬೋಧಿಸಿದರು. ಪಾಠವು ಉಪಾಧ್ಯಾಯರಿಂದ, ಇಲ್ಲಿ ಉಪಾಧ್ಯಾಯರು ಅಂತಿದೆ, ಉಪಾಧ್ಯಾಯರಿಂದ ಆಗುತ್ತೆ. ಪಾಠವನ್ನು ಅಂತಿದೆ, ಇಲ್ಲಿ ಪಾಠವೂ ಆಗುತ್ತೆ. ಪಾಠವು ಉಪಾಧ್ಯಾಯರಿಂದ ಚೆನ್ನಾಗಿ ಬೋಧಿಸಲ್ಪಟ್ಟಿತು. ಹಾಗೆ ಕಂಟಿನ್ಯೂ ಮಾಡೋಣ, ಮುಂದುವರಿಸೋಣ. ಭೀಮನು ಬಂಡಿ ತುಂಬಾ ಇರುವ ಅನ್ನವನ್ನು ಉಂಡನು. ಯಾರು? ಭೀಮನು. ಇಲ್ಲಿ ಕರ್ತೃಪದ ಭೀಮನು. ಬಂಡಿ ತುಂಬಾ ಇರುವ ಅನ್ನವು ಭೀಮನಿಂದ ಉಣ್ಣಲ್ಪಟ್ಟಿತು. ಇಲ್ಲಿ ನೋಡಿ, ಇಲ್ಲಿ ಅನ್ನವನ್ನು ಇದೆ, ಅನ್ನವೂ ಆಯ್ತು. ಭೀಮನು ಇದೆ, ಭೀಮನಿಂದ ಆಯ್ತು. ಅಣ್ಣನು ನನ್ನನ್ನು ಕರೆದನು. ಇದು ವಿಶೇಷವಾಗಿದೆ, ಸ್ವಲ್ಪ ನೋಡಿ. ಅಣ್ಣನು ನನ್ನನ್ನು ಕರೆದನು, ಸರ್ವನಾಮ ಇದೆ ಇಲ್ಲಿ. ನಾನು ಅಣ್ಣನಿಂದ ಕರೆಯಲ್ಪಟ್ಟೆನು. ನಾನು ಅಣ್ಣನಿಂದ ಕರೆಯಲ್ಪಟ್ಟೆನು. ಮಕ್ಕಳು ಪುಸ್ತಕವನ್ನ ಓದಿದರು. ಪುಸ್ತಕವು ಮಕ್ಕಳಿಂದ ಓದಲ್ಪಟ್ಟಿತು. ನೆಕ್ಸ್ಟ್, ಕರುವು ಹಸುವಿನ ಹಾಲನ್ನು ಕುಡಿಯಿತು. ಕರುವು ಹಸುವಿನ ಹಾಲನ್ನು ಕುಡಿಯಿತು. ಕರುವಿನಿಂದ ಹಸುವಿನ ಹಾಲು ಕುಡಿಯಲ್ಪಟ್ಟಿತು. ಹಸುವಿನ ಹಾಲು ಕರುವಿಂದ ಕುಡಿಯಲ್ಪಟ್ಟಿತು. ಹಾಗೆ ಮುಂದುವರಿಸಿ ನೋಡೋಣ. ರಾಮನು ಸೇತುವೆಯನ್ನ ಕಟ್ಟಿದನು. ರಾಮನಿಂದ ಸೇತುವೆಯು ಕಟ್ಟಲ್ಪಟ್ಟಿತು. ಮಳೆಯು ಇಳೆಯನ್ನ ತಣಿಸಿತು. ಇಳೆಯು ಮಳೆಯಿಂದ ತಣಿಸಲ್ಪಟ್ಟಿತು. ನೆಕ್ಸ್ಟ್, ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಕಾವ್ಯವನ್ನ ಬರೆದರು. ಯಾರು? ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ ಕಾವ್ಯವನ್ನ ಬರೆದರು. ಇಲ್ಲಿ ನೋಡ್ಕೊಳ್ಳಿ, ಕುವೆಂಪು ಅವರು ಅಂತ ಇರುತ್ತೆ, ಇಲ್ಲಿ ಕುವೆಂಪು ಅವರಿಂದ ಅಂತ ಬರುತ್ತೆ ಉತ್ತರದಲ್ಲಿ. ಇಲ್ಲಿ ಕಾವ್ಯವನ್ನು ಅಂತ ಇರುತ್ತೆ, ಅದೇನಾಗುತ್ತೆ ನೋಡೋಣ. ಕಾವ್ಯವು ಅಂತ ಆಗುತ್ತೆ ನೋಡೋಣ ಸೆಂಟೆನ್ಸ್ ನ. ಶ್ರೀರಾಮಾಯಣ ದರ್ಶನಂ ಕಾವ್ಯವೂ ಆಯ್ತು, ಕಾವ್ಯವನ್ನು ಇರೋದು ಕಾವ್ಯವೂ ಆಯ್ತು. ಕುವೆಂಪು ಅವರು ಇರೋದು ಕುವೆಂಪು ಅವರಿಂದ ಬರೆಯಲ್ಪಟ್ಟಿತು ಅಂತ ಆಯ್ತು. ನೆಕ್ಸ್ಟ್, ಸಂವಿಧಾನವು ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಸಂವಿಧಾನವು ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಶಿಕ್ಷಣದ ಹಕ್ಕು ಸಂವಿಧಾನದಿಂದ ಪ್ರತಿಪಾದಿಸಲ್ಪಡುತ್ತದೆ ಅಂತ ಆಗುತ್ತೆ. ಇಲ್ಲಿ ನೀವು ಬರೆಯುವಾಗ ವಾಕ್ಯವು ಯಾವ ಕಾಲದಲ್ಲಿದೆ ಎಂಬುದನ್ನು ಸಹ ನೀವು ನೋಡಬೇಕು. ಯಾಕಂದ್ರೆ ಇಲ್ಲಿ ಕಟ್ಟಿದನು, ತಣಿಸಿತು, ಬರೆದರು, ಪ್ರತಿಪಾದಿಸುತ್ತದೆ. ಈ ಮೂರಲ್ಲಿ ಪ್ರತಿಪಾದಿಸುತ್ತದೆ ಅನ್ನೋದು ಮಾತ್ರ ವರ್ತಮಾನ ಕಾಲದಲ್ಲಿದೆ. ಉಳಿದ ಮೂರು ನಮಗೆ ಭೂತಕಾಲದಲ್ಲಿದೆ. ಭೂತಕಾಲದಲ್ಲಿದ್ದಾಗ ನಾವು ಬದಲಾವಣೆಯನ್ನು ಸಹ ಭೂತಕಾಲದಲ್ಲೇ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರತಿಪಾದಿಸಲ್ಪಡುತ್ತದೆ, ಪಡುತ್ತದೆ, ಉತ್ತ ಬರುತ್ತೆ. ಇದು ವರ್ತಮಾನ ಕಾಲದಲ್ಲಿದೆ. ರಮೇಶನು ಐತಿಹಾಸಿಕ ಪುಸ್ತಕವನ್ನು ಓದುತ್ತಾನೆ. ಐತಿಹಾಸಿಕ ಪುಸ್ತಕವು ರಮೇಶನಿಂದ ಓದಲ್ಪಡುತ್ತದೆ. ಲವನು ಯಜ್ಞಾಶ್ವವನ್ನು ಕಟ್ಟಿಹಾಕಿದನು. ಲವನು ಯಜ್ಞಾಶ್ವವನ್ನ ಕಟ್ಟಿಹಾಕಿದನು. ಯಜ್ಞಾಶ್ವವು ಲವನಿಂದ ಕಟ್ಟಿಹಾಕಲ್ಪಟ್ಟಿತು. ಇದು ಭೂತಕಾಲದಲ್ಲಿದೆ. ವಾನರರು ಸೇತುವೆಯನ್ನ ಕಟ್ಟಿದರು. ಸೇತುವೆಯು ವಾನರರಿಂದ ಕಟ್ಟಲ್ಪಟ್ಟಿತು. ಮಹೇಶನು ಕನ್ನಡ ಪುಸ್ತಕಗಳನ್ನು ಓದಿದನು. ಕನ್ನಡ ಪುಸ್ತಕಗಳು ಮಹೇಶನಿಂದ ಓದಲ್ಪಟ್ಟವು. ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ. ಗೀತಾ ಸುಂದರವಾದ ಚಿತ್ರವನ್ನು ಚಿತ್ರಿಸಿದಳು. ಸುಂದರವಾದ ಚಿತ್ರವು ಗೀತಳಿಂದ ಚಿತ್ರಿಸಲ್ಪಟ್ಟಿತು. ಇಲ್ಲಿ ಭೂತಕಾಲದಲ್ಲಿದೆ, ಅದಕ್ಕೆ. ಹಣವು ಅನರ್ಥಗಳನ್ನು ಸೃಷ್ಟಿಸುತ್ತದೆ. ಇಲ್ಲಿ ವರ್ತಮಾನ ಕಾಲದಲ್ಲಿದೆ.
ಅನರ್ಥಗಳು ಹಣದಿಂದ ಸೃಷ್ಟಿಸಲ್ಪಡುತ್ತದೆ. ಕವಿಯು ಕಾದಂಬರಿಯನ್ನು ಬರೆದರು. ಕಾದಂಬರಿಯು ಕವಿಗಳಿಂದ ಬರೆಯಲ್ಪಟ್ಟಿತು. ಲವನು ಯಜ್ಞಾಶ್ವವನ್ನು ಕಟ್ಟಿದನು. ಯಜ್ಞಾಶ್ವವು ಲವನಿಂದ ಕಟ್ಟಲ್ಪಟ್ಟಿತು. ಇಲ್ಲಿ ನೋಡಿ, ಲವನು ಅಂತಿದೆ, ಇಲ್ಲಿ ಲವನಿಂದ, ಯಜ್ಞಾಶ್ವವನ್ನು ಅಂತಿದೆ, ಯಜ್ಞಾಶ್ವವು ಅಂತ ಆಯ್ತು. ಮಕ್ಕಳೇ, ಕರ್ತರಿ ಕರ್ಮಿಣಿ ಪ್ರಯೋಗ 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿರುತ್ತದೆ. ಅದನ್ನ ಸರಿಯಾಗಿ ಕಲಿತರೆ ನಿಮಗೆ ಸುಲಭವಾಗಿ ನೀವು 1 ಅಂಕವನ್ನ ಗಳಿಸಬಹುದು. ಇದನ್ನ ಅಭ್ಯಾಸ ಮಾಡಿ. ನಿಮಗೆ ಇನ್ನೂ ಏನಾದರೂ ಬೇಕೆಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಅದನ್ನು ಸಹ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ವಿನಯ BR.